ಸಭಾಧ್ಯಕ್ಷರೇ, ಪ್ರಶ್ನೆಯನ್ನು ಕೇಳಲಾಗಿದೆ ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರನ್ನ. ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಔಷಧಿಗಳ ಲಭ್ಯತೆ ಬಗ್ಗೆ ನಮ್ಮ ರಾಜ್ಯದ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದೀನಿ. ಈ ವಿಚಾರದಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಏನೊಂದು KSMHCLನಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸು, ಎಸೆನ್ಷಿಯಲ್, ಮೋಸ್ಟ್ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್ 3 ಕ್ಯಾಟಗರಿ ಮಾಡ್ಕೊಂಡಿರೋದು. ಈ 3 ಕ್ಯಾಟಗರಿಯ ಡ್ರಗ್ಸು 761 ಡ್ರಗ್ಸ್ ಅವೈಲೇಬಲ್ ಇರಲೇಬೇಕು. ಕಡ್ಡಾಯವಾಗಿ ಈ 761 ಔಷಧಿಗಳು ಲಭ್ಯವೇ ಇರಬೇಕು. ಆದರೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 475 ಔಷಧಿ ಲಭ್ಯತೆ ಇದೆ, ದಾಸ್ತಾನುಗಳಲ್ಲಿ ಉಗ್ರಣಗಳಲ್ಲಿ 344 ಇದೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇರುವಂಥ ಇನ್ಫಾರ್ಮೇಶನ್ 250 ಡ್ರಗ್ಸ್ ಅಷ್ಟೇ, 231 ಮಾತ್ರ ಲಭ್ಯತೆ ಇರೋದು ಸರ್. 761 ಇರಬೇಕಾಗಿರೋ ಜಾಗದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲಿ 475 ಕೊಟ್ಟಿದ್ದೀರಾ. 475 KSMHCLನಲ್ಲಿ ಅವೈಲೇಬಲ್ ಇದೆ ಅಂತ. ನೆಕ್ಸ್ಟ್ ಗೋಡೌನ್ನಲ್ಲಿ ಅವೈಲೇಬಲ್ ಡ್ರಗ್ಸ್ 344 ಕೊಟ್ಟಿದ್ದೀರಾ. ಆಕ್ಚುಲ್ ಇರೋದು 231 ಮಾತ್ರ ಲಭ್ಯ ಇದೆ ಸರ್. 761 ಡ್ರಗ್ಸಲ್ಲಿ ಬರೀ 231 ಇದೆ. ಮತ್ತೆ ಸಭಾಧ್ಯಕ್ಷರೇ, 4 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ, ಯಾವುದೂ ಟೆಂಡರ್ ಆಗಿಲ್ಲ. 4 ವರ್ಷದಿಂದ ಟೆಂಡರ್ನೂ ಪ್ರಕ್ರಿಯೆ ನಡೆದಿಲ್ಲ 4 ವರ್ಷದಿಂದನೂ. ಸೊ ಈ ರೀತಿ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ 157 ಕೋಟಿ ಹಣವನ್ನು ಕೊಟ್ಟಿದ್ದಾರೆ 2024-25ರಲ್ಲಿ. 24-25ನಲ್ಲಿ 157 ಕೋಟಿ ಮೀಸಲಾಗಿಡುವಂಥದ್ದಾಗಿದೆ ಫ್ರೀ ಡ್ರಗ್ಸ್ ಸರ್ವಿಸಸ್ಗೆ. ಯುಟಿಲೈಸೇಷನ್ ಎಷ್ಟು ಗೊತ್ತಾ? ಇದುವರೆಗೂ ಡಿಸೆಂಬರ್ವರೆಗೂ ಬರೀ 5.5 ಕೋಟಿ, 3.5% ಮಾತ್ರ ಅಚೀವ್ ಆಗಿದೆ ಸರ್. ಆಯಿತು, ಇವರಂತೂ ಔಷಧಿ ಕೊಡಲ್ಲ. ಆ ಕೆಳಗಡೆ ಆ ಸಂಸ್ಥೆಗಳು ಕೊಂಡ್ಕೊಳ್ಳಿಕ್ಕೂ ಅದಕ್ಕೂ ಪರ್ಮಿಷನ್ ಸಿಗಲ್ಲ. ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ, ಹಣ ಕೊಟ್ಟಿರಲ್ಲ, ಅದಕ್ಕೆ NOC ತಗೊಳ್ಬೇಕು. ಇದು ಯಾವುದೇ KSMHCLನಿಂದ ಸರ್ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದು ಯಾವುದು ನಿಮ್ಮನ್ನ ಇದನ್ನ ಬೈಬೇಕು ತೆಗೊಳ್ಬೇಕು ಅನ್ನೋಕ್ಕಲ್ಲ, ಏನೂ ಇಲ್ಲ. ಜಸ್ಟ್ ಬ್ರಿಂಗ್ ಇಟ್ ಯುವರ್ ನೋಟಿಸ್. ಯಾವುದಿಲ್ಲ, ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಿಮ್ಮ ಉದ್ದೇಶ ತಗೊಳ್ಳೋದು ಹೇಳೋದು ಇಲ್ಲ, ಅದು ಹೇಳೋದೇ ಬೇಕಾಗಿಲ್ಲ ಅಲ್ಲ. ಯಾಕೆ ಹೇಳ್ಬೇಕು ಅದನ್ನ? ಅದು ಉದ್ದೇಶ ಇಲ್ಲದೆ ಹೋದ್ರೆ ಹೇಳದೇ ಬೇಕಾಗಿಲ್ಲ. ರಾಜಕೀಯ ಅಲ್ವಾ, ಇರ್ಬೇಕಲ್ಲ ಒಂದ್ ಸ್ವಲ್ಪ. ಆಯ್ತು, ಇಲ್ಲಿ ಬೇಡ ರಾಜ್ಯಕ್ಕೆ ಕ್ವಶನ್ ಅವರಲ್ಲಿ. ಇವತ್ತೊಂದು ಚಲೋ ಮಾತಾಡಿದ್ದಾರೆ. ಕ್ವಶನ್ ಕೇಳಿ ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೇಳಿ, ಜನರಿಗೆ ಪ್ರಯೋಜನ ಆಗ್ಲಿ. ಓಕೆ, ಜನಕ್ಕೆ ಪ್ರಯೋಜನ ಆಗ್ಲಿ ಅಂತಾನೆ ಮಾತಾಡ್ತಿದ್ದೀನಿ ಸರ್. ಮಾತಾಡಾಗ್ತದ, ಆನ್ಸರ್ ತಗೊಳ್ಬೇಕು. ಓಕೆ, ಅನುಷ್ಠಾನ ಆಗಬೇಕು ಸರ್. ಸರಿ, ಕೇಳಿರಂತೆ ಒಂದು ನಿಮಿಷ ಇದು ಮುಗಿಸ್ಬೋದು. 2 ಹೌದು. ಸೊ ಹಾಗಾಗಿ ಏನೊಂದು ಯುಟಿಲೈಸೇಷನ್ ಏನಾಗಬೇಕಾಗಿದೆ. ಈವನ್ ನಿಮ್ಮ ಡ್ರಗ್ ಪ್ರೊಕ್ಯೂರ್ಮೆಂಟ್ಗೆ ಏನು ಬಡ್ಜೆಟ್ ಅಲೋಕೇಟ್ ಆಗಿದೆಯಲ್ಲ ಸರ್, ಆ ಅಲೋಕೇಟ್ ಆಗಿದ್ದಂಥ ಫಂಡ್ ಯುಟಿಲೈಸೇಷನ್ ನೀವು ತಾವು ನೋಡಿ. ಡ್ರಗ್ ಪ್ರೊಕ್ಯೂರ್ಮೆಂಟ್ಗೆ ಅಂತ ಅಲೋಕೇಶನ್ ಮಾಡಿರೋಂಥ ಯುಟಿಲೈಸೇಷನ್ ನೋಡಿ. ಮತ್ತು ಎರಡನೇದು, ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಫ್ರೀ ಡ್ರಗ್ ಸಪ್ಲೈ ಸರ್ವಿಸಸ್ನ ಎಷ್ಟು ಯುಟಿಲೈಸೇಷನ್ ಆಗಿದೆ ನೋಡಿ. ಮತ್ತೆ ನಿಮ್ಮ ವೆಬ್ಸೈಟಲ್ಲೇ ನೋಡ್ಕೊಳ್ಳಿ ಸರ್, 231 ಇದೆ ಸರ್. ಕಳೆದ ಬಾರಿನೂ ನೀವು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತಾ ಇಷ್ಟೇ ಕೊಟ್ಟಿದ್ದೀರಾ ಡ್ರಗ್ಸ್, ಆದರೆ ಆಕ್ಚುಲಿ ಅವೈಲಬಿಲಿಟಿ ಇಷ್ಟಿದೆ. ಮತ್ತು ಅದ್ರ ಜೊತೆಗೆ ನೀವೇನು ಪರ್ಮಿಷನ್ ಅವ್ರಿಗೆ ARS ದುಡ್ಡಲ್ಲಿ ನೀವು ಔಷಧಿ ಕೊಂಡ್ಕೊಳ್ಳಿ ಅಂತ ಹೇಳ್ತೀರಾ ಅಲ್ಲ, ಆ ದುಡ್ಡು ಆ ಕೊಂಡ್ಕೊಳ್ಳಿಕ್ಕೆ 1 ಟೈಮ್ ಮಾತ್ರ ಪರ್ಮಿಷನ್ ಇರ್ತದೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇಂದ ನೀವು ಪರ್ಮಿಷನ್. ಅದಾದ್ಮೇಲೆ ಏನೇ ಔಷಧಿ ಕೊಂಡ್ಕೋಬೇಕು ಅಂದ್ರೆ ನೀವು NOC ಕೊಡ್ತಾ ಇರಬೇಕು. ಹಾಗಾಗಿ ಒಂದ್ ಕಡೆ ಔಷಧಿ ಇಲ್ಲ, ಅಥವಾ ಪೇಷಂಟ್ಗೆ ಔಷಧಿ ತಗೊಳ್ಳಿ ಅಂತನೂ ಡಾಕ್ಟರ್ ಬರ್ಕೊಡಂಗಿಲ್ಲ. ಆ ಡಾಕ್ಟರ್ ಏನಾರು ಔಷಧಿ ತಗೊಳ್ಳಿ ಅಂತ ಬರ್ಕೊಟ್ರೆ ಅವನನ್ನ ಸಸ್ಪೆನ್ಷನ್. ಇಲ್ಲೊಂದು ಕಡೆ ಔಷಧಿ ಇಲ್ಲ, ಒಂದು ಕಡೆ ಔಷಧಿ ಕೊಡ್ತಿಲ್ಲ, ಹಣನೂ ಇದೆ, ಹಣನೂ ಉಪಯೋಗ ಆಗ್ತಿಲ್ಲ. ಈ ರೀತಿ ಔಷಧಿಯ ಪರಿಸ್ಥಿತಿ ಲಭ್ಯತೆ ಹೀಗಿದೆ. ನೆಕ್ಸ್ಟು
ಯಾವ ಸಂಸ್ಥೆಯಲ್ಲಿ ಒಡಂಬಡಿಕೆ, ಯಾಕೆಂದ್ರೆ ಇಲ್ಲಿ ಬಂದ ಈಗ ರಿಪ್ಲೈ ಸಿಕ್ಕಿತ್ತು, ನಾನು ನೋಡಲಿಕ್ಕೆ ಒಳಗೆ ಬರ್ತಿದ್ದ ಹಾಗೇನೆ ಉತ್ತರ ಸಿಕ್ಕಿರೋಂಥದ್ದು. ಸೊ ಇನ್ನೊಂದು, ರಾಜ್ಯದಲ್ಲಿ ನಕಲಿ ಔಷಧಿ ಜಾಲ, ಈ ಮಾಡಿರುವಂಥ ನಕಲಿ ಔಷಧಿ ಜಾಲವನ್ನು 10 ಇದುವರೆಗೂ ಎಷ್ಟೆಷ್ಟು ಮಾಡಿದ್ದಾರೆ, ಏನು ಮೊಕದ್ದಮೆಗಳನ್ನು ಹೂಡಿ ಏನು ಪನಿಷ್ಮೆಂಟ್ ಆಗಿದೆಯೋ ಸರ್ ರಾಜರೋಷವಾಗಿ ಡ್ರಗ್ ಕಂಟ್ರೋಲರ್, ಡ್ರಗ್ ಇನ್ಸ್ಪೆಕ್ಟರ್ ಸರ್, 114 ಸ್ಯಾಂಕ್ಷನ್ ಪೋಸ್ಟ್ ಇದೆ ಸರ್. ವರ್ಕ್ ಮಾಡ್ತಿರೋರು ಎಷ್ಟು ಗೊತ್ತಾ ಸರ್? ಬರೀ 8 ಜನ. ಓನ್ಲಿ 8 ಪೀಪಲ್ ಆರ್ ಫಂಕ್ಷನಿಂಗ್. ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಎಷ್ಟಿದೆ ಗೊತ್ತಾ ಸರ್? 27,000 37,000 ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿದಾವೆ. ಮತ್ತೆ ನಕಲಿ ಏನ್ ಮಾಡ್ಬೇಕೀಗ? ಅದು ತಕ್ಷಣ ಖಾಲಿ ಹುದ್ದೆನ ಭರ್ತಿ ಮಾಡುವಂತದ್ದಾಗಬೇಕು. ಜನಕ್ಕೆ ನೋಡಿ, ಎಲ್ಲಕ್ಕಿಂತ ಸೀರಿಯಸ್ ತಮಗೂ ಗೊತ್ತಿರಲಿ ಸರ್, ಅರ್ಜೆಂಟ್ ಏನು ನಾವು ಕೇಳ್ತಿರೋದು, ನಕಲಿ ಔಷಧಿಗಳ ಮಾರಾಟ ಇವನ್ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಕಲಿ ಔಷಧಿ ಮಾರಾಟ ಹೇರಳವಾಗಿ ಎಲ್ಲೆಂದ್ರೆ ಅಲ್ಲೇ ಸರ್. ಇಮ್ಯಾಜಿನ್ ಮಾಡಿ, ಜೀವವೇ ಡೂಪ್ಲಿಕೇಟ್ ಡ್ರಗ್ಸ್, ಸ್ಪೂರಿಯಸ್ ಡ್ರಗ್ಸ್ ಎಲ್ಲ ಅಂಗಡಿನಲ್ಲಿ ಮಾರ್ತಿದ್ದಾರೆ ಅಂದ್ರೆ ಹೇಗಿದು? ವ್ಯವಸ್ಥಿತವಾಗಿರೋ ಜಾಲನೇ ಅಲ್ವಾ ಸರ್? ಯಾವ್ದಾದ್ರು ಒಂದು ಫಾರ್ಮಸಿ ಅಂಗಡಿನಲ್ಲಿ ಡೂಪ್ಲಿಕೇಟ್ ಡ್ರಗ್ ಮಾರ್ತಿದ್ದಾರೆ ಅಂದ್ರೆ ಸರ್, ಇಮ್ಯಾಜಿನ್ ದ ಸಿಚುಯೇಷನ್. ಇಮ್ಯಾಜಿನ್ ಮಾಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿಗೂ ಡೂಪ್ಲಿಕೇಟ್ ಡ್ರಗ್, ಸ್ಪೂರಿಯಸ್ ಡ್ರಗ್ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂದ್ರೆ ಪರಿಸ್ಥಿತಿ ಯೋಚನೆ ಮಾಡಿ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಡ್ರಗ್ ಎಫಿಷಿಯನ್ಸಿನು ಇವತ್ತು ಸರ್ಕಾರದಲ್ಲಿ ತಗೊಳ್ಳುವಂತ ಮಾತ್ರೆಗಳು ಎಫಿಷಿಯನ್ಸಿ ಲೆವೆಲ್ 10%. ನಿಮ್ಮ ಹೆಸರು ತೊಗೊಳ್ಳಲ್ಲ, ಯಾಕೆಂದ್ರೆ ಮತ್ತೆ ನೀವು ನಿಂತ್ಕೊಂಡ್ಬಿಡಿ. 10% 20% ಇರಲ್ಲ ಸರ್ ಡ್ರಗ್ ಎಫಿಷಿಯನ್ಸಿ. ನೀವು ಆರೋಗ್ಯ ಸಚಿವರಾಗಿದ್ದವ್ರೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಎಷ್ಟೋ ಜಿಲ್ಲೆನಲ್ಲಿ ಡ್ರಗ್ ಎಫಿಷಿಯನ್ಸಿ ಚೆಕ್ ಮಾಡೋ ಲ್ಯಾಬ್ಸ್ ಇಲ್ಲ. ಸೊ ಇಷ್ಟು ನಾನು ಕೇಳ್ತಿರುವಂತ ಪ್ರಶ್ನೆಗಳು. ಮತ್ತು ಯಾರಿಗಾರ ಒಂದು 10 ಜನ ಮೇಲೆ ಕೇಸ್ ಹಾಕಿದೀವಿ, 5 ಜನದ ಮೇಲೆ ಕೇಸ್ ಹಾಕಿದೀವಿ, ಕಳೆದ ಇದುವರೆಗೂ ಶಿಕ್ಷೆ ದೇ ಕಮ್ ಅಂಡರ್ 320 ಸರ್, ಗ್ರೀವಿಯಸ್ ಇಂಜುರಿ ಅಡಿಯಲ್ಲಿ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ಈ ಸ್ಪೂರಿಯಸ್ ಡ್ರಗ್ಸ್ ಮಾರಾಟ ಮಾಡಿನೂ, ಸ್ಪೂರಿಯಸ್ ಡ್ರಗ್ಸ್ ಆಗಿನೂ ಮಾರಾಟ ಆಗ್ತಿರೋಂಥದ್ದು. ಮತ್ತು ಮೈಕ್ ಆನ್ ಮಾಡಿ. ಮೈಕ್ ಆನ್ ಆಯ್ತು. ಉತ್ತರ ಅಲ್ಲ, ಆಯ್ತು. ಬೇರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.